ಸ್ನೇಹಿತರೆ ನಮಸ್ಕಾರ. ಸಿಂಪಲ್ ಮಲ್ನಾಡಿಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಹೊರಗಡೆ ಒಳ್ಳೆ ಮಳೆ ಬರ್ತಿರೋದ್ರಿಂದ ಸಂಜೆ ಕೂಡ ಆಗಿತ್ತು. ಯಾವ್ದಾದ್ರು ಒಂದು ರೆಸಿಪಿ ಮಾಡೋಣ ಅಂತ ಯೋಚನೆ ಮಾಡ್ತಿರುವಾಗ ಈರುಳ್ಳಿ ಪಕೋಡ ಸಾಮಾನ್ಯವಾಗಿ ಮಾಡ್ತಾನೆ ಇರ್ತೀವಿ. ಇವತ್ತು ಮನೆಯಲ್ಲಿ 2 ಸಿಹಿ ಜೋಳ ಇರೋದ್ರಿಂದ ಸಿಹಿ ಜೋಳದ ಪಕೋಡ ಮಾಡೋಣ ಅಂತೇಳಿ ಸಿದ್ಧತೆ ಮಾಡ್ಕೊಳ್ತಾ ಇದೀವಿ. ನಾವು ಕೂಡ ಇವತ್ತು ಮೊದಲನೇ ಬಾರಿಗೆ ಈ ರೆಸಿಪಿ ಮಾಡ್ತಾ ಇರೋದು. ನೀವು ಕೂಡ ಈ ರೆಸಿಪಿಯನ್ನು ಪೂರ್ತಿಯಾಗಿ ನೋಡಿ ಸಿಂಪಲ್ ಮಲ್ನಾಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಸ್ನೇಹಿತರೆ. ನಾವು ಮೊದಲೇ 2 ಸಿಹಿ ಜೋಳವನ್ನು ಬಿಡಿಸಿಟ್ಕೊಂಡಿದ್ವಿ. ಇವಾಗ ಅದನ್ನ ಮಿಕ್ಸಿ ಜಾರ್ಗೆ ಹಾಕ್ತಾ ಇದೀವಿ. ಇದು ತರಿತರಿಯಾಗಿದ್ರೇನೆ ಚೆನ್ನಾಗಿರುತ್ತೆ. ಮಿಕ್ಸಿ ಜಾರ್ಗೆ ಹಾಕೊಂಡು ಹಾಗೆ ಆನ್ ಮಾಡಿದ ತಕ್ಷಣ ಆಫ್ ಮಾಡಬೇಕು, ಇಲ್ಲಾಂದ್ರೆ ನುಣ್ಣಗಾಗುತ್ತೆ. ಹೀಗೆ ಉಳಿದ ಜೋಳವನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕಿ ತರಿತರಿಯಾಗಿ ರುಬ್ಕೊಳ್ತಾ ಇದೀವಿ. ಇಲ್ಲಿ ತೋರಿಸಿದ ಎಲ್ಲ ಸಾಮಗ್ರಿಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ನೇಹಿತರೆ, ಚಿಕ್ಕದಾಗಿ ಹೆಚ್ಚಿದ ಈರುಳ್ಳಿ ಹಾಕೊಳ್ತಾ ಇದೀವಿ. ಈಗ ಸಣ್ಣದಾಗಿ ಹೆಚ್ಚಿರೋ 4-5 ಹಸಿಮೆಣಸು ಹಾಕೊಳ್ತಾ ಇದೀವಿ. ಜೊತೆಗೆ 1 ಇಂಚು ಜಜ್ಜಿದ ಶುಂಠಿ ಕೂಡ ಹಾಕೊಂಡಿದೀವಿ. 4-5 ಕರಿಬೇವಿನ ಎಲೆಗಳನ್ನ ಪೀಸ್ ಮಾಡಿ ಅವನು ಕೂಡ ಹಾಕ್ತಾ ಇದೀವಿ. 2 ಎಸ್ಲು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ತಾ ಇದೀವಿ. ಇವಾಗ 2 ಚಮಚ ಅಕ್ಕಿ ರವೆ ಮತ್ತೆ 2 ಚಮಚ ಕಾರ್ನ್ ಫ್ಲೋರ್ ಹಾಕ್ತಾ ಇದೀವಿ. ಸ್ವಲ್ಪ ನೀರಾದ್ರೆ 1 ಚಮಚ ಜಾಸ್ತಿ ಕಾರ್ನ್ ಫ್ಲೋರ್ ಹಾಕೋಬೇಕಾಗುತ್ತೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ತಾ ಇದೀವಿ. ಕಲಸುವಾಗ ನೀರು ಹಾಕ್ತಾ ಇಲ್ಲ, ಜೋಳದಲ್ಲೇನೆ ನೀರಿನ ಅಂಶ ಇರೋದ್ರಿಂದ ಅದು ಬಿಟ್ಕೊಳ್ಳುತ್ತೆ, ಅದೇ ಸಾಕಾಗುತ್ತೆ. ಎಲ್ಲಾ ಮಿಶ್ರಣವನ್ನು ಚೆನ್ನಾಗಿ ಕಲಿಸಿ ಆಗಿದೆ. ಎಣ್ಣೆ ಬಾಣಲಿಯನ್ನ ಸ್ಟವ್ ಮೇಲೆ ಇಟ್ಟು ಅಂದಾಜು ಎಷ್ಟು ಬೇಕೋ ಅಷ್ಟು ಅಡಿಗೆ ಎಣ್ಣೆನ ಹಾಕ್ತಾ ಇದ್ದೀವಿ. ಎಣ್ಣೆ ಕಾದಾಗಿದೆ. ಇವಾಗ ಕಲಸಿಟ್ಟ ಮಿಶ್ರಣವನ್ನ ಬಿಟ್ಕೊಳ್ತಾ ಇದ್ದೀವಿ. ಸ್ವಲ್ಪ ಹೊತ್ತಿನ ನಂತರ ಎಲ್ಲವನ್ನು ಮಡಚಿ ಹಾಕ್ತಾ ಇದ್ದೀವಿ. ಇವಾಗ ಒಂದ್ಸಲ ಮತ್ತೆ ಮಡಚಿ ಹಾಕ್ತಾ ಇದ್ದೀವಿ. ಇವಾಗ ಇದು ಸೂಪರ್ ಆಗಿ ಬೆಂದಿದೆ. ಹೊರಗಡೆ ಮಳೆ ಕೂಡ ಬರ್ತಿದೆ. 1 ಕಪ್ ಕಾಫಿ ಜೊತೆಗೆ ಜೋಳದ ಪಕೋಡ ಹಂಗೆ ಗ್ರೀನ್ ಚಟ್ನಿ ನೆಂಚ್ಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ ಸ್ನೇಹಿತರೆ. ನೀವು ಕೂಡ ಈ ರೆಸಿಪಿನ ಮಾಡ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಸಿಂಪಲ್ ಮಲ್ನಾಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.